ಎಲ್ರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತು ನಮ್ಮ ಮ್ಯಾಚ್ ಡೇ ಗೇಮ್ ಆನ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಚಾರ್ಜಿಂಗ್ ಡೆಲ್ಲಿ ಕ್ಯಾಪಿಟಲ್ಸ್ ಅಂತಾನೆ ಹೇಳ್ಬೋದಾಗಿದೆ. ಡೆಲ್ಲಿ ಕ್ಯಾಪಿಟಲ್ಸ್ ಅಂಡ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಮ್ಯಾಚ್ ರಿವ್ಯೂಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಮ್ಯಾಚ್ ಎಲ್ಲ ಆಗ್ತಿರುವಂತದ್ದು ಪ್ಲೇಯಿಂಗ್ ಲೆವೆನ್ ಕಂಪ್ಯಾರಿಸನ್ ಪಿಚ್ ರಿಪೋರ್ಟ್ಸ್ ಯಾವ ರೀತಿ ಇರುವಂತದ್ದು ಅನ್ನೋದನ್ನ ಎಲ್ಲವನ್ನ ನಾನು ವಿಡಿಯೋದ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಅದಕ್ಕೂ ಮೊದಲಾಗಿ ಚಾನಲ್ ವಿಸಿಟ್ ಮಾಡ್ತಾ ಹೊಸಬರಾಗಿದ್ರೆ ಚಾನಲ್ ಒಂದು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾವು ಮಾಡುವಂತಿರೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಎಷ್ಟೇ ಹೋಗೋದಾದ್ರೆ ಮೊದಲೇದಾಗಿ ಇವತ್ತಿನ ಮ್ಯಾಚ್ ಕಡೆ ಬರೋದಾದ್ರೆ ಲಾಸ್ಟ್ ಮ್ಯಾಚ್ ನ ಆ ರೀತಿ 260+ ರನ್ಸ್ ಕೊಟ್ಟರು ಕೂಡ ಡೆಲ್ಲಿ ಕ್ಯಾಪಿಟಲ್ಸ್ ಹತ್ರ ವಿನ್ ಆಗ್ಲಿಕ್ಕೆ ಆಗ್ಲಿಲ್ಲ. ಆ ರೀತಿ ಸಿಕ್ಕಾಪಟ್ಟೆ ಪಂಜಾಬ್ ಕಿಂಗ್ಸ್ ಸಾಲಿಡ್ ಹಾಕೊಂಡು ಆಟ ಆಡಿರುವಂತದ್ದು. ಅಂಡ್ ನಮ್ಮ ಕನ್ನಡಿಗ KL ರಾಹುಲ್ ಅವರು ಒನ್ ಆಫ್ ದ ಬೆಸ್ಟ್ 150+ ರನ್ಸ್ ನಮ್ಮ ಇಂಡಿಯಾದಲ್ಲಿ ಹೈಯೆಸ್ಟ್ ಸ್ಕೋರ್ ಆಗಿರುವಂತದ್ದು IPL ಆಸ್ ಅ ಇಂಡಿಯನ್ ಆಸ್ ಅ ಪ್ಲೇಯರ್ ಹಾಕೊಂಡು ಕ್ರಿಸ್ ಗೇಲ್ 175 ಇರುವಂತದ್ದು. ಅಂಡ್ ನೆಕ್ಸ್ಟ್ ಅಲ್ಲಿ ಬ್ರೆಂಡನ್ ಮೆಕಲಮ್ ಅವರು, ನೆಕ್ಸ್ಟ್ ಥರ್ಡ್ ಅಲ್ಲಿ ಇರುವಂತದ್ದು KL ರಾಹುಲ್ ಅವರು ಅಂತಾನೆ ಹೇಳ್ಬೋದಾಗಿದೆ. ಅಂಡ್ ಇವತ್ತಿನ ಮ್ಯಾಚ್ ಕಡೆ ಬರೋದಾದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಆಗ್ತಿರೋ ಲಾಸ್ಟ್ ಮ್ಯಾಚ್ ಅಲ್ಲಿ ನಮ್ಮ RCB ಸಿಕ್ಕಾಪಟ್ಟೆ ಅಜೀಬ್ ಆಗಿ ನಮ್ಮ RCB ಸೋಲಿಸ್ತಾ ಇರೋದ್ರಿಂದ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಸಿಕ್ಕಾಪಟ್ಟೆ ಮೋಟಿವೇಶನ್ ಏನಪ್ಪಾ ಅಂತ ಹೇಳಿ ಮಿಡ್ ಕ್ಯಾಪಿಟಲ್ಸ್ ಅಲ್ಲಿ ನೋಡೋದಾದ್ರೆ ಅವ್ರ ಫಿನಿಶರ್ಸ್ ಗಳು ಒನ್ ಆಫ್ ದ ಸಾಲಿಡ್ ಇರುವಂತದಂತ ಸ್ಟಬ್ಸ್ ಅಂಡ್ ಮಿಲ್ಲರ್ಸ್ ಲಾಸ್ಟ್ ಓವರ್ ಅಲ್ಲಿ ಯಾವ ರೀತಿ ಫಿನಿಶ್ ಮಾಡಿದಾರಲ್ಲ ಲಾಸ್ಟ್ ಗೇಮ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ, ಅದೇ ರೀತಿಯಾಗಿ ಈ ಮ್ಯಾಚ್ ಅಲ್ಲೂ ಕೂಡ ಅವ್ರ ಫಿನಿಶರ್ಸ್ ಗಳು ಸಾಲಿಡ್ ಇರುವಂತದ್ದು. ಅಂಡ್ ಅವರು ಕೂಡ ವಿನ್ ಆಗ್ಲೇಬೇಕಾಗಿರುವಂತ ಸಿಚುವೇಶನ್ ಇರುವಂತದ್ದು ಡೆಲ್ಲಿ ಕ್ಯಾಪಿಟಲ್ಸ್. ಅಂಡ್ ನಮ್ ಕಡೆ ಬರೋದಾದ್ರೆ ಒನ್ ಆಫ್ ದ ಸಾಲಿಡ್ ಲಾಸ್ಟ್ ಮ್ಯಾಚ್ ಕೂಡ ಒನ್ ಆಫ್ ದ ಥ್ರಿಲ್ಲರ್ ಮ್ಯಾಚ್ ನ ವಿನ್ ಆಗಿರುವಂತದ್ದು, ಈಸಿಯಾಗಿ ಫಿನಿಶ್ ಮಾಡಿರುವಂತದ್ದು. ಏನಾದ್ರೂ ಚೇಸಿಂಗ್ ಸಿಕ್ಕರೆ ನಮ್ಗೆ ಏನು ಅಲ್ಲ, ಈಸಿಯಾಗಿ ಡಾಮಿನೇಟ್ ಮಾಡಾಕ್ತೇವೆ. ಫಸ್ಟ್ ಬ್ಯಾಟಿಂಗ್ ಆಟ ಆಡ್ದು ಜಸ್ಟ್ ಸ್ವಲ್ಪ 200+ ರನ್ಸ್ ನ ಹೊಡೆದು ಈಸಿಯಾಗಿ ನಾವು ಡಿಫೆಂಡ್ ಮಾಡ್ಕೊಳ್ತೇವೆ. ಇವತ್ತು ಮೇನ್ ಅಕೌಂಟ್ ಟಾಸ್ ಕ್ರೂಷಿಯಲ್ ಆಗುತ್ತೆ. ಟಾಸ್ 100% ಕ್ರೂಷಿಯಲ್. ಚೇಸಿಂಗ್ ಒನ್ ಆಫ್ ದ ಬೆಟರ್ ಆಪ್ಷನ್ ಈ IPL ಸೀಸನ್ ಅಂತ ಬಂದ್ರೆ ಯಾರೇ ವಿನ್ ಆದ್ರೂ ಕೂಡ ಚೇಸಿಂಗ್ ಅಂತೂ 100% ಆಯ್ಕೆ ಮಾಡ್ಕೊಳ್ಳೋದು ಅಂತ ಹೌದು. ಅಂಡ್ ಇವತ್ತಿನ ಮ್ಯಾಚ್ ಅಲ್ಲಿ ಎಸ್ಪೆಷಲಿ ಹೇಳ್ಬೇಕಂತ ಹೇಳಿದ್ರೆ ಅರುಣ್ ಜೇಟ್ಲಿ ಸ್ಟೇಡಿಯಂ ಅಲ್ಲಿ ಆಗ್ತಿರೋದ್ರಿಂದ ಚೇಸಿಂಗ್ ಒನ್ ಆಫ್ ದ ಬೆಟರ್ ಆಪ್ಷನ್. ಡಿಫೆಂಡ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ 220 ರನ್ಸ್ ನಾವು ಹೊಡಿಲೇಬೇಕು. ಮೇನ್ ಹಾಕೊಂಡು ಅಷ್ಟು ರನ್ಸ್ ನಾವು ಸ್ಕೋರ್ ಬೋರ್ಡ್ ಅಲ್ಲಿ ಇದ್ರೆ ಮಾತ್ರ ಓವರ್ ಪ್ಲೇಯರ್ಸ್ ಗಳಿಗೆ 100% ಪ್ರೆಷರ್ ಆಗೋದು ಅಂತ ಹೌದು, ಇಲ್ಲ ಅಂತ ಹೇಳಿ ಸಿಕ್ಕಾಪಟ್ಟೆ ಅಜೀಬ್ ಆಗೋದು ಅಂತ ಹೌದು. ನನ್ನ ಪ್ರಕಾರ ಅನ್ನಿಸ್ತಾರ ಮಟ್ಟಿಗೆ ನಮ್ಮ ಕಿಂಗ್ ಕೊಹ್ಲಿ ಅವರು ಇವತ್ತಿನ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಅಡ್ವಾಂಟೇಜ್ ಅವ್ರ ಹತ್ರ ಇರೋದಂತ ಹೌದು. ಯಾವ ರೀತಿ ಆಟ ಆಡ್ತಾರೆ ಅಂತ ನೋಡ್ಬೇಕಾಗಿರುವಂತದ್ದು. ಅಂಡ್ ಪ್ಲೇಯಿಂಗ್ ಲೆವೆನ್ ಕಡೆ ಹೋಗೋದಾದ್ರೆ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಯಾವ ರೀತಿ ಬರಬಹುದು, ಮೊದಲೇದಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ನ ಪ್ಲೇಯಿಂಗ್ ಲೆವೆನ್ ಕಡೆ ಹೋಗೋದಾದರೆ PL ವಿತ್ ಪಿತಂಗ್ ನಿಶಾಂಕ್ ಅವರು ಓಪನಿಂಗ್ ಮಾಡ್ತಾರೆ. ಒನ್ ಆಫ್ ದ ಸಾಲಿಡ್ ಓಪನಿಂಗ್ ಜೋಡಿ. ನಂಬರ್ 3 ನಿತೀಶ್ ರಾಣಾ, ನಂಬರ್ 4 ಅಲ್ಲಿ ಬರ್ತಾರೆ ಇಲ್ಲಿ ಅಶುತೋಷ್ ಶರ್ಮಾ ಅವರು, ಕರುಣ್ ನಾಯರ್ ಅವರು. ನೆಕ್ಸ್ಟ್ ಅಲ್ಲಿ ವಿಪ್ರಾಜ್ ನಿಗಮ್, ಅಕ್ಷರ್ ಪಟೇಲ್ ಅವರು, ಕ್ರಿಸ್ಟನ್ ಸ್ಟಬ್ಸ್ ಅಂಡ್ ಡೇವಿಡ್ ಮಿಲ್ಲರ್ ಅವರು ಬರ್ತಾರೆ. ಕುಲ್ದೀಪ್ ಯಾದವ್ ಅಂಡ್ T. ನಟರಾಜನ್ ಅಂಡ್ ಮುಖೇಶ್ ಕುಮಾರ್ ಅವರು ಬರುವಂತ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದಾಗಿದೆ. ಅಂಡ್ ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ಇಲ್ಲಿ ಅಶುತೋಷ್ ಶರ್ಮಾ ಆರ್ ಅಖಿಲ್ ಅವರು ಬರುವಂತ ಅಭಿಷೇಕ್ ನುಬ್ಬಿ ಅವರು ಒಂದು ಬರುವಂತ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದಾಗಿದೆ. ನನ್ನ ಪ್ರಕಾರ ಯಾರೇ ಬಂದ್ರು ಕೂಡ ನಬ್ಬಿ ಅವರ ಬರುವಂತ ಹೆಚ್ಚಿನದಾಗಿ ಸಾಧ್ಯತೆ ಇದೆ. ನೋಡುವ ಯಾವ ರೀತಿ ಆಗತ್ತೆ ಅಂತ. ಇದು ಡೆಲ್ಲಿ ಕ್ಯಾಪಿಟಲ್ಸ್ ನ ಪ್ಲೇಯಿಂಗ್ ಲೆವೆನ್. ಅಂಡ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಪ್ಲೇಯಿಂಗ್ ಲೆವೆನ್ ಕಡೆ ಹೋಗೋದಾದರೆ ಜೋಕೋಬ್ ಬೆಥೆಲ್ ಅಂಡ್ ಕಿಂಗ್ ಕೊಹ್ಲಿ ಅವರು ಓಪನಿಂಗ್ ಮಾಡ್ತಾರೆ. ಫಿಲ್ ಸಾಲ್ಟ್ ಅವರು ಅವೈಲೇಬಲ್ ಇರಲ್ಲ ಅಂತ ಹೇಳಿರುವಂತದ್ದು DK ಅವರು. ನಂಬರ್ 3 ಅಲ್ಲಿ TDP ಅವರು, ನಂಬರ್ 4 ಅಲ್ಲಿ ರಜತ್ ಪಟಿದಾರ್, ನಂಬರ್ 5 ಅಲ್ಲಿ ಜಿತೇಶ್ ಶರ್ಮಾ, ನಂಬರ್ 6 ಅಲ್ಲಿ ಟೀಮ್ ಡೇವಿಡ್, ನಂಬರ್ 7 ಅಲ್ಲಿ ರೊಮ್ಯಾರಿಯೋ, ನಂಬರ್ 8 ಅಲ್ಲಿ ಕೃಣಾಲ್ ಪಾಂಡ್ಯ, ನಂಬರ್ 9 ಅಲ್ಲಿ ಭುವನೇಶ್ವರ್ ಕುಮಾರ್, ನಂಬರ್ 10 ಅಲ್ಲಿ ಮಂಗೇಶ್ ಯಾದವ್ ಅವರು ಆಲ್ರೌಂಡರ್ ಅಂಡ್ ಮೇನ್ ಅಕೌಂಟ್ ಬ್ಯಾಟಿಂಗ್ ಆಡುವಂತ ಕೇಪಬಿಲಿಟಿ ಇರೋದು. ಅಂಡ್ ನೆಕ್ಸ್ಟ್ ಅಲ್ಲಿ ಜಾಶ್ ಹ್ಯಾಸಲ್ವುಡ್ ಅವರು, ನೆಕ್ಸ್ಟ್ ಇಂಪ್ಯಾಕ್ಟ್ ಹಾಕೊಂಡು ಸುರೇಶ್ ಶರ್ಮಾ ಅವರು ಬರುವಂತ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದಾಗಿದೆ. ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೂಡ ಡಾಮಿನೇಟ್ ಮಾಡಲೇಬೇಕು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ. ಈ ಮ್ಯಾಚ್ ನ ಮಸ್ಟ್ ವಿನ್, ರಿವೆಂಜ್ ನ ತೀರಿಸಿಕೊಳ್ಳಿಕ್ಕೆ ರೈವಲ್ರಿ ಮ್ಯಾಚ್ ಆಗತ್ತೆ ಅಂತಾನೆ ಹೇಳ್ಬೋದು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ. ನೋಡುವ ಯಾವ ರೀತಿ ಆಟ ಆಡ್ತಾರೆ ಅಂತ. ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಮೇನ್ ಹಾಕೊಂಡು ಈ ಮ್ಯಾಚ್ ವಿನ್ ಆಗ್ಲೇಬೇಕು. ಬೆಸ್ಟ್ ಪರ್ಫಾರ್ಮರ್ ಹಾಕೊಂಡು ಇವತ್ತು ನಮ್ಮ ಪ್ರಕಾರ ಜೋಕೋಬ್ ಬೆಥೆಲ್ ಅವರು ಹೆಚ್ಚಿನದಾಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಧಮಾಕ ಪರ್ಫಾರ್ಮೆನ್ಸ್ ನನ್ನ ಪ್ರಕಾರ ಜೋಕೋಬ್ ಅವರಿಂದ ಬರುತ್ತೆ. ಅಂಡ್ ರಜತ್ ಅವರು ಕೂಡ, ಎಸ್ಪೆಷಲಿ ರಜತ್ ಅವರು ಕೂಡ ಇವತ್ತು ಆಟ ಆಡ್ತಾರೆ. ಮೇನ್ ಹಾಕೊಂಡು ಅವರಲ್ಲಿ ಲುಂಗಿ ಅಂಗಿಡಿ ಅವರು ಇಲ್ಲದೆ ಇರೋದ್ರಿಂದ ಬಿಗ್ ಇಂಪ್ಯಾಕ್ಟ್ ಬೀಳುವಂತ ಸಾಧ್ಯತೆ ಡೆಲ್ಲಿ ಕ್ಯಾಪಿಟಲ್ಸ್ ಅಂತಾನೆ ಹೇಳ್ಬೋದಾಗಿದೆ. ನೋಡುವ ಯಾವ ರೀತಿ ಆಗತ್ತೆ ಅಂತ. ಇದಿಷ್ಟು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂಡ್ ಡೆಲ್ಲಿ ಕ್ಯಾಪಿಟಲ್ಸ್ ನಡುವಿನ ಮ್ಯಾಚ್ ಡೇ ಪ್ರಿವ್ಯೂ ಆಯ್ತು. ನಿಮ್ಗೆ ವಿಡಿಯೋ ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ಕ್ರಿಕೆಟ್ ಅಂಡ್ ಇನ್ಫಾರ್ಮೇಶನ್ ಚಾನಲ್ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಸಿಗುವ ಮತ್ತೊಂದು ವಿಡಿಯೋದಲ್ಲಿ.